ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಜೀವ ವಾಕ್ಯ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತೇನೆ ಮತ್ತು ವಂದಿಸುತ್ತೇನೆ. ದೇವರು ನಮ್ಮೆಲ್ಲರ ಪಕ್ಷದಲ್ಲಿದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಆತನು ಒಳ್ಳೆಯವನು, ಆತನ ಕೃಪೆ ನಮ್ಮಲ್ಲಿದೆ. ಆತನು ಒಳ್ಳೆಯವನು, ನಮಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಈ ದಿವಸ ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನ ಮಾಡುವ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿವಸ ಈ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ನೀನು ಪ್ರಕಟಿಸದೆ ಹೋದರೆ ನಮಗೆ ಅರ್ಥ ಆಗುವುದಿಲ್ಲ. ಆದ ಕಾರಣ ಸ್ವಾಮಿ, ಈ ದಿವಸ ಮಾತನಾಡುವ ಮಾತುಗಳು ನಿನ್ನ ಒಂದು ಪ್ರಕಟಣೆಯ ಮುಖಾಂತರವಾಗಿ ಹೊರಡಲಿ. ಯಾವನಾದರೂ ಬೋಧಿಸುವವನಾದರೆ 1 ಪೇತ್ರ 4ನೇ ಅಧ್ಯಾಯ ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಲೆಟ್ ಹಿಮ್ ಸ್ಪೀಕ್ ದ ಒರಕಲ್ಸ್ ಆಫ್ ಗಾಡ್. ಥ್ಯಾಂಕ್ ಯು ಡ್ಯಾಡಿ. ಈ ದಿನ ನಿನ್ನ ದೈವೋಕ್ತಿಗಳು ಬರಲಿ. ಮಾತನಾಡುವಂಥ ಪ್ರತಿಯೊಂದು ಮಾತುಗಳು ಜನರಿಗೆ ಅರ್ಥ ಆಗಲಿ, ಅಂಡರ್ಸ್ಟ್ಯಾಂಡ್ ಆಗಲಿ, ಮತ್ತು ಅವರ ಜೀವಿತಕ್ಕೆ ಅದು ಲೈಫ್ ಆಗಿ ಟ್ರಾನ್ಸ್ಫರ್ ಆಗಲಿ, ಮಾರ್ಪಡಲಿ, ಮಾರ್ಪಾಟು ಉಂಟಾಗಲಿ. ಎಲ್ಲವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ಸುಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಆಮೆನ್, ಆಮೆನ್. ಓಕೆ, ದೇವರು ನಮ್ಮನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸಿದ್ದಾನೆ. ನಾವು ದೇವಜನರು, ದೇವರ ಮಕ್ಕಳು. ಕರ್ತನಾದ ಯೇಸುವಿನಲ್ಲಿ ರಕ್ಷಣೆಯನ್ನು ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ನಮಗೆಲ್ಲರಿಗೆ ಚಿರಪರಿಚಿತ ಇರುವಂಥ ವಾಕ್ಯ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಮೇಲೆ, ಯೇಸುಕ್ರಿಸ್ತನ ಮೇಲೆ, ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. 3ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾನೆ ನಿಕೋದೇಮನಿಗೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ, ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಅಂದರೆ ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟಬೇಕು. ಆತ್ಮ, ಸ್ಪಿರಿಟ್, ನೀರು ವಾಕ್ಯಕ್ಕೆ ಸಾದೃಶ್ಯವಾಗಿದೆ. ಹಾಗಾಗಿ ಯೇಸು ಸ್ಪಷ್ಟವಾಗಿ ಹೇಳಿದ ಶಿಷ್ಯರಿಗೆ, ಅವರೆಲ್ಲರನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚೆ 24ನೇ ಅಧ್ಯಾಯ ಲೂಕ 24:49, ತಂದೆ ನಿಮಗೆ ಮೇಲಿನಿಂದ ವಸ್ತ್ರವನ್ನು ಹೊದಿಸುವ ತನಕ, ಮೇಲಿನಿಂದ ಓದಿಸುವ ತನಕ ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ, ಎಲ್ಲಿಗೂ ಹೋಗಬೇಡಿ. ಅಪೊಸ್ತಲಕೃತ್ಯ 1ರಲ್ಲಿ ಹೇಳ್ತಾನೆ, ನಾನು ತಂದೆಯಿಂದ ಕೇಳಿ ನಿಮಗೆ ಒಬ್ಬ ಸಹಾಯಕದ ಆತ್ಮವನ್ನು ಮೊದಲು ಹೇಳಿದ್ದಾನಲ್ಲಿ. ಅಪೊಸ್ತಲಕೃತ್ಯ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ 4 ಮತ್ತು 5, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸದೊಳಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಅಂತ ಪವಿತ್ರಾತ್ಮನ ಅಭಿಷೇಕ ನಿಮಗೆ ಆಗುವುದು. ಆದ ಕಾರಣ ನೀವು ಯೆರೂಸಲೇಮಿನ ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆಯನ್ನು ಕೊಟ್ಟನು. ಮತ್ತು 8ನೇ ವಚನದಲ್ಲಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಬೇಕು ಅಂದನು. ಇಲ್ಲಿ ಇವತ್ತು ಅಭಿಷೇಕದ ಬಗ್ಗೆ ನಮಗೆ ದೇವರು ಪವಿತ್ರಾತ್ಮನಿಂದ ಅಭಿಷೇಕಿಸುತ್ತಾನೆ ಎಂಬುದಾಗಿ ಹೇಳಿದ್ದಾನೆ. ದ ಅನಾಯಿಂಟ್, ಹಿ ವಿಲ್ ಅನಾಯಿಂಟ್ ವಿತ್ ದ ಹೋಲಿ ಗೋಸ್ಟ್ ಆ್ಯಂಡ್ ದ ಫೈರ್. ಅದನ್ನು ಯಾರು ಹೇಳ್ತಾನೆ? ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ನಾನಾದರೂ ನಿಮಗೆ ನೀರಿನಿಂದ ದೀಕ್ಷಾಸ್ನಾನ ಮಾಡಿಸುತ್ತೇನೆ. ನನ್ನ ಹಿಂದೆ ಒಬ್ಬ ಇದ್ದಾನೆ, ಅಂದರೆ 6 ತಿಂಗಳು ಗ್ಯಾಪ್. ಅವನ ಕೆರಗಳ ಬಾರನ್ನು ಕೂಡ ಕಟ್ಟಲಿಕ್ಕೆ ಬಿಚ್ಚುವುದಕ್ಕೆ ಯೋಗ್ಯನಲ್ಲ ನಾನು. ಅವನು ನಿಮ್ಮನ್ನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಅಭಿಷೇಕಿಸುತ್ತಾನೆ, ಸ್ನಾನ ಮಾಡಿಸುತ್ತಾನೆ. ವಿಲ್ ಅನಾಯಿಂಟ್ ಯು ಇನ್ ದ ಹೋಲಿ ಗೋಸ್ಟ್ ಆ್ಯಂಡ್ ದ ಫೈರ್. ಈ ಅನಾಯಿಂಟ್ ಯು ಇನ್ ಫೈರ್, ಅನಾಯಿಂಟ್ ಯು ಇನ್ ಹೋಲಿ ಗೋಸ್ಟ್, ಪವಿತ್ರಾತ್ಮನಿಂದಲೂ. ಹಾಗಾದರೆ ದೇವರು ಏನನ್ನು ಅಭಿಷೇಕಿಸಿದ್ದಾನೆ? ನಮಗೆ ಏನನ್ನು ಅಭಿಷೇಕಿಸಿದ್ದಾನೆ? ಇದು ಬಹಳ ಪ್ರಾಮುಖ್ಯ. ನಾವು ಅಭಿಷೇಕ ಅಂತ ಹೇಳ್ತೇವೆ. ಅದಕ್ಕೆ ಹಳ ಒಡಂಬಡಿಕೆಯಲ್ಲಿ ಪ್ರತಿಯೊಂದು ವಸ್ತುವನ್ನು ಶುದ್ಧೀಕರಿಸುವಾಗ
ಒಬ್ಬ ಅರಸನನ್ನು ಅಭಿಷೇಕಿಸುವಾಗ, ಅರಸನ ಮತ್ತು ಯಾಜಕನನ್ನು ಅಭಿಷೇಕಿಸುವಾಗ ಅವರು ಆಲಿವ್ ಆಯಿಲನ್ನು ತೆಗೆದುಕೊಂಡು ಅವರ ಮೇಲೆ ಹೊಯ್ತಿದ್ರು. ಆ ಅಭಿಷಕ್ತನು ದೇವರ ಅಧಿಕಾರ ಹೊಂದಿದಂಥ ವ್ಯಕ್ತಿ ಅವರ ಮೇಲೆ ಹೊಯ್ಯುವಾಗ ಸೌಲನು ಅರಸನಾಗಲಿಕ್ಕೆ ಅವನನ್ನು ಮೇಲಕ್ಕೆ ಕರ್ಕೊಂಡೋಗಿ ಕುಪ್ಪಿಯಲ್ಲಿದ್ದ ಎಣ್ಣೆಯನ್ನು ಅವನ ಹತ್ರ, ಸಮುವೇಲನ ಹತ್ರ ಕುಪ್ಪೆಯಲ್ಲಿಟ್ಟ ಅಭಿಷೇಕದ ತೈಲ ಇತ್ತು, ಅಭಿಷೇಕಿಸುವ ತೈಲ, ಅದನ್ನು ಅವನ ತಲೆಯ ಮೇಲೆ ಒಯ್ದಾಗ ಅರಸುತನ ಒಳಗೆ ಬಂತು. ಅವನು ಅರಸನಾಗಿ ಮಾರ್ಪಟ್ಟ. ಅರಸರಿಗಿರಬೇಕಾದ ಎಲ್ಲ ತಲಾಂತುಗಳು ಅವನ ಒಳಗೆ ಬಂದವು. ಅರಸುಗಳಿಗಿರಬೇಕಾದ ಸಾಮರ್ಥ್ಯ ಅವನ ಒಳಗೆ ಬಂದವು. ಅರಸನಾಗಿ ಮಾಡಬೇಕಾದ ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವೂ ಅವನಿಗೆ ಬಂತು. ಅದೇ ರೀತಿಯಾಗಿ ದಾವೀದನನ್ನು ಕೊಂಬಿನಲ್ಲಿ ಎಣ್ಣೆ ಇತ್ತು, ಅಭಿಷೇಕದ ತೈಲ ಕೊಂಬಿನಲ್ಲಿತ್ತು. ಆ ಕೊಂಬನ್ನು ಹಿಡ್ಕೊಂಡು ಈಶಾಯನ ಮನೆಗೆ ಹೋದ. ಅಲ್ಲಿ ಅನೇಕರು ಬಂದರು, ಆತನ ಬೇರೆ ಸಹೋದರರು. ಅವರನ್ನೆಲ್ಲ ನಾನು ತಳ್ಳಿಬಿಟ್ಟಿದ್ದೇನೆ. ಈಶಾಯ ದಾವೀದನನ್ನು ಕರೆಗಳಿಸಿದ ಬಂದ. ಇವನೇ ನಾನು ಅಭಿಷೇಕಿಸಲ್ಪಡಬೇಕಾದ ವ್ಯಕ್ತಿ. ಇಸ್ರಾಯೇಲರ 12 ಕುಲಕ್ಕೆ ಅರಸನನ್ನಾಗಿ, ಅವನಲ್ಲಿ ಯುದ್ಧ ಸಾಮರ್ಥ್ಯ ಇತ್ತು, ಅವನಲ್ಲಿ ಒಳ್ಳೆಯ ಆರಾಧನೆ ಸ್ತುತಿ ಆರಾಧನೆ ಮಾಡುವಂಥ ತಲಾಂತು ಇತ್ತು. ಅವನು ಆಲ್ರೆಡಿ ಅಭಿಷೇಕವನ್ನು, ಆ ವಿಷಯದಲ್ಲಿ ಅಭಿಷೇಕ ಹೊಂದಿದವನು. ಅವನ ಹತ್ರ ಪವರ್ ಆಫ್ ಮೈಟ್ ಇತ್ತು. ಬಟ್ ಇಲ್ಲಿ ಅವನನ್ನು ಅರಸುತನಕ್ಕೆ ಅಭಿಷೇಕಿಸಿದಾಗ ಅವನು ಅರಸನಾಗಿ ಅಭಿಷೇಕಿಸಲ್ಪಟ್ಟ, ಅರಸನಾದ. ಅವನಲ್ಲಿ ಅರಸನ ಸಾಮರ್ಥ್ಯ, ಅರಸನ ಎಬಿಲಿಟಿ, ಅರಸನ ನಾಲೆಜ್, ಅರಸನ ವಿಸ್ಡಮ್, ಅರಸನಿಗಿರಬೇಕಾದ ವಿಸ್ಡಮ್ ಎಲ್ಲವೂ ಅವನಿಗೆ ಅವನು ಆಯಿಲ್ ಎನೋಯಿಂಟ್ ಮಾಡಿದಾಗ ಅವನ ಮೇಲೆ ರೆಸ್ಟೋರ್ ಆಯಿತು. ಅದು ಬಂದಿದ್ದು, ನೆಲೆಗೊಂಡಿತು. ಬಟ್ ಇವತ್ತು ನಮಗೆ ಆದದ್ದು ಹಳೆ ಒಡಂಬಡಿಕೆಯ ಅಭಿಷೇಕ ಅಲ್ಲ, ಎಣ್ಣೆ ಒಯ್ದು ಆದಂಥ ಅಭಿಷೇಕ ಅಲ್ಲ. ಈಗ ಹೊಸ ಒಡಂಬಡಿಕೆಯಲ್ಲಿ ಮೇನ್ ಅದು ಇಂಪಾರ್ಟ್ ಆಗುವಂಥದ್ದು ವರ್ಡನ್ನು ನಂಬಿದಾಗ. ವರ್ಡ್ ಮಾತನಾಡ್ತೇವೆ, ವರ್ಡನ್ನು ನಂಬಿದಾಗ. 10ನೇ ಅಧ್ಯಾಯದಲ್ಲಿ ನೋಡಿ, ಪೇತ್ರನ ಮಾತನ್ನು ಕೇಳಲಿಕ್ಕೆ ಕೊರ್ನೇಲಿಯನ ಮನೆಯಲ್ಲಿ ಎಲ್ಲರೂ ರೆಡಿಯಾಗಿದ್ದರು. ಅವನು ಇನ್ನೂ ಹೇಳುತ್ತಿರುವಾಗಲೇ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದು ಬಂದ. ಅಂದರೆ ದೇವರು ಪವಿತ್ರಾತ್ಮನನ್ನು ಅವರ ಮೇಲೆ ಅಭಿಷೇಕಿಸಿದ. ಅವರ ಒಳಗಡೆಗೆ ಇಳಿದು ಬಂದ. God has anointed them with the Holy Ghost and the power. ಅದಕ್ಕೆ ಅದೇ ಅಧ್ಯಾಯದಲ್ಲಿ ಅದಕ್ಕಿಂತ ಮುಂಚೆ ಮಾತನಾಡ್ತಾನೆ. 10ನೇ ಅಧ್ಯಾಯ 38ನೇ ವಚನ. 10ನೇ ಅಧ್ಯಾಯ 38ನೇ ವಚನ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಉಪಕಾರಗಳನ್ನು ಮಾಡುತ್ತಾ, ಸೈತಾನನಿಂದ ಬಾಧಿಸಲ್ಪಟ್ಟವರನ್ನು ಗುಣಪಡಿಸುತ್ತಾ ಸಂಚರಿಸುತ್ತಲೇ ಇದ್ದನು. ಫಾದರ್ ಗಾಡ್, ತಂದೆಯಾದ ದೇವರು, ಆತನ ಮಗನಾದ ನಮ್ಮ ಕರ್ತನಾದ ಯೇಸು, ನಮ್ಮ ದೇವರಾಗಿರುವ ಯೇಸು, ನಮ್ಮ ಕರ್ತನು, ನಮ್ಮ ಒಡೆಯನಾಗಿರುವ ಯೇಸುವನ್ನು ಭೂಲೋಕದಲ್ಲಿ ಮನುಷ್ಯಧಾರಿಯಾಗಿದ್ದಾಗ ಸೇವೆ ಮಾಡುವುದಕ್ಕೋಸ್ಕರ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು, ಅನಾಯಿಂಟ್ ಮಾಡಿದ. ಗಾಡ್ ಅನಾಯಿಂಟೆಡ್ ಜೀಸಸ್ ವಿತ್ ದ ಹೋಲಿ ಗೋಸ್ಟ್ ಆ್ಯಂಡ್ ದ ಪವರ್. ಏನು ಅಭಿಷೇಕ ಯೇಸು ಮನುಷ್ಯನಾಗಿದ್ದಾಗ ಭೂಲೋಕದಲ್ಲಿ ಅಭಿಷೇಕಿಸಿದನೋ, ಸೇಮ್ ಈ ಅನಾಯಿಂಟಿಂಗ್ ನಮ್ಮ ಒಳಗೆ ಕೂಡ ದೇವರ ಅಭಿಷೇಕ ನಮಗೂ ಕೂಡ ಅಭಿಷೇಕಿಸಿದ್ದಾನೆ. ಈ ಅಭಿಷೇಕ ಏನು ಮಾಡ್ತದೆ? 10ನೇ ಅಧ್ಯಾಯ 27ನೇ ವಚನ, ಯೆಶಾಯ, ಅಭಿಷೇಕವು ನೊಗಗಳನ್ನು ಮುರಿಯುತ್ತದೆ. ಎನಿ ಯೋಕ್, ಅನಾಯಿಂಟಿಂಗ್ ವಿಲ್ ಬ್ರೇಕ್ ದ ಯೋಕ್. ಅಭಿಷೇಕವು ನೊಗಗಳನ್ನೆಲ್ಲ, ಏನು ನೊಗ ಇದೆ ಆ ಅಭಿಷೇಕ ಏನು ಮಾಡ್ತದೆ ಅಂದರೆ ಎಲ್ಲ ಪುಡಿ ಮಾಡಿ ಆಗ್ತದೆ. ಆತ್ಮದಲ್ಲಿ ಏಳಬೇಕು. ಪವಿತ್ರಾತ್ಮನಲ್ಲಿರುವ ಅಭಿಷೇಕವು ನಮ್ಮ ಮೂಲಕ ಹೊರಡಬೇಕು. ಅನಾಯಿಂಟಿಂಗ್ ಅಂತ ಇಟ್ ಈಸ್ ನಾಟ್ ದ ಥಿಂಗ್, ಅದು ಒಯ್ಯುವಂಥದ್ದು. ಅನಾಯಿಂಟ್ ಮಾಡಿದರು ಏನಲ್ಲಿ? ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅವರನ್ನು ಅಭಿಷೇಕಿಸಿದನು. ಈಗ ಅಭಿಷೇಕಿಸಲ್ಪಟ್ಟ ಪವಿತ್ರಾತ್ಮ ಎಲ್ಲಿದ್ದಾನೆ? ಒಳಗೆ ಇದ್ದಾನೆ. ಅಭಿಷೇಕಿಸಲ್ಪಟ್ಟ ಬಲ ಎಲ್ಲಿದೆ? ಅದು ಒಳಗಡೆ ಇದೆ. ಯಾವ ಬಲ? ದೈವಿಕವಾದ ಬಲ, ಪರಲೋಕದ ಬಲ,
ಲೋಕದ ಬಲ ಅಲ್ಲ. ಲೋಕದ ಬಲಕ್ಕೆ ಜಿಮ್ಗೆ ಹೋಗಬೇಕು, ಒಳ್ಳೆ 2 ವರ್ಷ ಒಳ್ಳೆ ಆಡಬೇಕು, ಪವರ್ ಲಿಫ್ಟ್ ಮಾಡಬೇಕು, ಆಗ ಒಳ್ಳೆ ಪವರ್ ಇರ್ತದೆ. ಸರಿ ತಿನ್ನಬೇಕು, ನ್ಯೂಟ್ರಿಷನ್ ತಿನ್ನಬೇಕು. ಬಟ್ ಈ ಅಭಿಷೇಕದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅಭಿಷಕ್ತ ವ್ಯಕ್ತಿಯಲ್ಲಿ ಇಬ್ಬರಲ್ಲಿ ದ ಪವರ್ ಆಫ್ ಮೈಟ್ ಫಂಕ್ಷನ್ ಆಗ್ತಿತ್ತು. ಒಂದು ಸಂಸೋನನಲ್ಲಿ, ಮತ್ತೊಂದು ದಾವಿದನಲ್ಲಿ. ದಾವಿದನು ಸಿಂಹದ ಬಾಯಿಯನ್ನು ಸೀಳಿ ಕುರಿಯನ್ನು ತೆಗೆದಿದ್ದಾನೆ ಕೈಯಿಂದ. ಕರಡಿಯ ಜೊತೆ ಯುದ್ಧ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಈ 2 ಜೊತೆ ಮನುಷ್ಯರಿಗೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಓಡಿ ಬಂದು ಒಂದು ಪುಷ್ ಕೊಟ್ಟರೆ ಒಂದು 2 ಆನೆ ಬಂದು ದುಡಿದ ಹಾಗೆ, ಅಷ್ಟು ಪವರ್ ಇದೆ. ಆ ಸಿಂಹದ ಗಡ್ಡ ಹಿಡಿದು ಕುರಿಯನ್ನು ತೆಗೆದು ಕೊಂದು ಬಿಡುವುದಾದರೆ ಎಂಥ ಪವರ್! ಅದು ಸಾಧಾರಣ ಪವರ್ ಅಲ್ಲ, ಮನುಷ್ಯನ ಸ್ವಾಭಾವಿಕವಾದ ಬಲ ಅಲ್ಲ. ಆ ಟೈಮಲ್ಲಿ ದೇವರ ಬಲವನಲ್ಲಿ ಬರುವಂಥದ್ದು. ಓಕೆ, ಈಗ ಯೇಸುವಿಗೆ ನಜರೇತಿನ ಯೇಸುವನ್ನು ಬಲದಿಂದಲೂ ಪವಿತ್ರಾತ್ಮದಿಂದ ಅಭಿಷೇಕಿಸಿದಲ್ಲ, ಒಂದು ದೇವರು ಆತನ ಸಂಗಡ ಇದ್ದ ಎಂಬುದಾಗಿ ಬೈಬಲ್ ಹೇಳ್ತದೆ. ಪವಿತ್ರಾತ್ಮನು ನಮ್ಮ ಒಳಗಿರುವಾಗ ದೇವರು ಕೂಡ ನಮ್ಮ ಒಳಗಿದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಅದಕ್ಕೆ ಯೇಸು ಹೇಳಿದ, ನಾನೊಬ್ಬ ಸಹಾಯಕದ ಆತ್ಮನನ್ನು ಕಳಿಸ್ತೇನೆ, ಆತನು ನಿಮ್ಮ ಒಳಗೆಯೂ ನಿಮ್ಮ ಸಂಗಡವು ಆತನಿರುವನು, ಹೋಗುವುದೇ ಇಲ್ಲ. ಓಮ್ನಿ ಪ್ರೆಸೆನ್ಸ್, ಇಂಡಿವಿಜುವಲ್ ಪ್ರೆಸೆನ್ಸ್, ಬಿಟ್ಟು ಹೋಗುವುದೇ ಇಲ್ಲ. ನಿಮಗೆ ಗೊತ್ತುಂಟ ಇಲ್ವಾ, ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ, ನಿಮ್ಮ ಪಕ್ಕದಲ್ಲಿ ಕೂಡ ಇದ್ದಾನೆ. ಒಂದನೇದು. ಎರಡನೇದು, ಯೇಸು ಆ ಪವಿತ್ರಾತ್ಮನು ಆತನ ಒಳಗೆ ಬಂದಾಗ, ಅಂದರೆ ಆತನು ಹುಟ್ಟಿದೇ ಪವಿತ್ರಾತ್ಮನಿಂದ, ದೇವರ ಅಭಿಷೇಕಿಸಿದ ಪವಿತ್ರಾತ್ಮನಿಂದ. ಈಗ 2ನೇ ಸಂಗತಿ, ದೇವರ ಆತನ ಸಂಗಡ ಇದ್ದಾನೆ. 2ನೇ ಸಂಗತಿ, ಉಪಕಾರಗಳನ್ನೇ ಮಾಡ್ತಿದ್ದ, ಅಪಕಾರ ಮಾಡ್ತೇ ಇರಲಿಲ್ಲ. ಎಲ್ಲಿ ಹೋಗಿದ್ದಾನೆ ಕೊರತೆ ನೀಗಿಸಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಉಪಕಾರ ಮಾಡಿದ್ದಾನೆ. 2ನೇದು. 3ನೇದು, ಸೈತಾನನಿಂದ ಯಾರೆಲ್ಲ ಬಾಧೆ ಪಡುತ್ತಾರೋ ಅವರನ್ನು ಗುಣಪಡಿಸ್ತಿದ್ದ. ನನ್ನ ಪ್ರಿಯ ದೇವಜನರೇ, ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ, ಯಾರ ಒಳಗಡೆ ಪವಿತ್ರ ಆತ್ಮ ಇದ್ದಾನ ಅವರಿಗೆ ಸೈತಾನನ ಬಾಧೆ ಆಗುವುದೇ ಇಲ್ಲ. ಸೈತಾನನಿಗೆ ಅವರು ಥ್ರೆಟ್. ಸೈತಾನನಿಗೆ ಅಭಿಷಕ್ತರನ್ನು ನೋಡಿದರೆ ಭಯ. ಎಲ್ಲಿಯಾದರೂ ನನಗೆ ಚಾಟಿ ಏಟು ಬೀಳ್ತದೆ, ಅವನ ಮಾತುಗಳು ಹೊರಟ್ರೆ ಸಾಕು ಇವನು ಕಸಿಬಿಸಿ ಆಗ್ತದೆ. ಅವರ ಬಾಯಿಂದ ಒಂದು ಮಾತು ಹೊರಟ್ರೆ ಸಾಕು ಸೈತಾನನ ರಾಜ್ಯ ಕದಲುತ್ತದೆ, ಸೈತಾನನಿಗೆ ಪ್ರಾಬ್ಲಮ್ ಆಗುತ್ತದೆ. ಮನುಷ್ಯನ ಹೊಟ್ಟೆಯೊಳಗೆ ಗ್ಯಾಸ್ ತುಂಬಿದಾಗ ಏನೇನಾಗ್ತದಲ್ಲ, ಅದೇ ರೀತಿ ದೇವ ಮಕ್ಕಳು ಎದ್ದಾಗ ದುಷ್ಟನ ರಾಜ್ಯದಲ್ಲಿ ಅದೇ ಕಸಿಬಿಸಿ ಆಗ್ತದೆ. ಯಾರೆಲ್ಲ ಬಾಧೆಯಲ್ಲಿದ್ದರು, ಪವಿತ್ರಾತ್ಮ ಇರುವವರು ಬಾಧೆಗೊಳಗಾಗುವುದಿಲ್ಲ, ಬಾಧೆಯಲ್ಲಿರುವವರನ್ನು ಗುಣಪಡಿಸ್ತಾರೆ. 4ನೇದು, ಆತನು ಸೇವೆಯಲ್ಲಿ ಸಂಚರಿಸುತ್ತಲೇ ಇದ್ದ. ಹೇಗೆ ಸಂಚರಿಸ್ತಾ? ಜಯಭರಿತವಾಗಿ, ಫಲಭರಿತವಾಗಿ ಸಂಚರಿಸ್ತಾ ಇದ್ದ. ನಾವು ಕೂಡ ಪವಿತ್ರಾತ್ಮನನ್ನು ಹೊಂದಿದವರು, ಅಭಿಷಕ್ತರು, ಫಲಭರಿತವಾಗಿ, ಜಯಭರಿತವಾಗಿ ನಾವು ಸಂಚರಿಸುತ್ತಲೇ ಇರ್ತೇವೆ. ದ ಅನಾಯಿಂಟಿಂಗ್, ವೆನ್ ದ ದೇವರು ಅನಾಯಿಂಟ್ ಮಾಡುವಾಗ ಅದರಲ್ಲಿ ಒಂದನೇದು ಎಬಿಲಿಟಿ, ಸಾಮರ್ಥ್ಯ ಉಂಟಾಗುತ್ತದೆ, ದೇವರ ಸಾಮರ್ಥ್ಯ ಉಂಟಾಗುತ್ತದೆ. 2ನೇದು ಎಫಿಷಿಯನ್ಸಿ, ಅದಕ್ಕೆ ದಕ್ಷತೆ, ಕಾರ್ಯತ್ವರಿತ ಅಥವಾ ಅವನು ಫಲಕಾರಿಯಾಗಿರುವಂಥ ವಿಷಯಗಳು ಆತನಲ್ಲಿ ಉಂಟಾಗ್ತದೆ. ದಕ್ಷತೆ ಅಂದರೆ, ನೀವು ಗೌರ್ಮೆಂಟ್ ಆಫೀಸರನ್ನು ನೋಡ್ತೀರಿ, ಅಧಿಕಾರಿಗಳನ್ನು. ಒಬ್ಬ ಲಂಚ ತೆಗೆದುಕೊಳ್ಳದೆ ಸರಿಯಾಗಿ ಕೆಲಸ ಮಾಡುವವನಿಗೆ ಅವನು ದಕ್ಷ ಅಧಿಕಾರಿ ಅಂತ ಹೇಳ್ತಾರೆ. ಎಂಥ ಅಧಿಕಾರಿ? ಅವನು ದಕ್ಷ ಅಧಿಕಾರಿ, 1 ರೂಪಾಯಿ ಲಂಚ ತೆಗೊಳ್ಳುವುದಿಲ್ಲ. ಅಂದರೆ ಎಫಿಷಿಯನ್ಸಿ ಅಂದರೆ, ಅದಕ್ಕೆ ಇನ್ನೊಂದು ಪದ ಹೇಳುವುದಾದರೆ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್. ಅವನನ್ನು ದಕ್ಷತೆಯಿಂದ ನಡೆಸ್ತಾನೆ, ಕಾರ್ಯ ತ್ವರಿತವಾಗಿ ನಡೆಸ್ತಾನೆ, ಫಲಕಾರಿಯಾಗಿ ಅವನು ನಡೀತಾನೆ. 3 ಸಂಗತಿ ಈ ಎಫಿಷಿಯನ್ಸಿ ಎಂಬ ಪದದಲ್ಲಿದೆ. ಸೆಕೆಂಡ್ ವರ್ಡ್ ದ್ಯಾಟ್. ಒಂದು ಹೇಳಿದೆ ಎಬಿಲಿಟಿ, ಎಫಿಷಿಯನ್ಸಿ, ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್. 3ನೇದು ದ ಮೈಟ್. ನಾನು ಹೇಳಿದೆಲ್ಲ, ಅನಾಯಿಂಟ್ ಆದಾಗ ಇಬ್ಬರು, ಒಬ್ಬ ದಾವೀದ ಮತ್ತೊಬ್ಬ ಸಂಸೋನ, ಒಂದು ನರಿಯನ್ನೇ ಹಿಡಿಲಿಕ್ಕೆ ಆಗುವುದಿಲ್ಲ,
ಅವನಲ್ಲಿ ಇಂಥ ಪವರ್ ಅಂದರೆ ಮೈಟ್ ಇತ್ತಂದರೆ 300 ನರಿಗಳನ್ನು ಹಿಡಿದಿದ್ದಾನೆ. ಒಂದು ಕತ್ತೆಯ ದವಡೆಯಿಂದ 1,000 ಫಿಲಿಸ್ಟಿಯರನ್ನು ಕೊಂದಿದ್ದಾನೆ. ಸಿಂಹವನ್ನು ಕೊಂದಿದ್ದಾನೆ ಅವನು ಕೂಡ. ಅವನಿಗೆ ಯಾವ ಪ್ರಾಣಿ ಲೆಕ್ಕಕ್ಕಿಲ್ಲ. ಅವನು ಮಾಡಿದ್ದೆಲ್ಲ ಬರೀ ಇಲ್ಲ, ಸ್ವಲ್ಪ ಮಾತ್ರ ಬರೆದಿರ್ಬೋದು. ಸಿಂಹ ಬಿಡಿ, 300 ನರಿಯನ್ನು ಆಲೋಚನೆ ಮಾಡಿ. ಈ ಮಂಡೆಗೆ ಅದು ಹೊಳೆಯುವುದಿಲ್ಲ ಹೇಗೆ ಹಿಡ್ದ ಅಂತ. 300 ನರಿಯನ್ನು ಹಿಡಿದು ಅದರ ಬಾಲಕ್ಕೆ ಕೊಳ್ಳಿಯನ್ನು ಕಟ್ಟಿ ಅದಕ್ಕೆ ಬೆಂಕಿ ಕೊಟ್ಟು ಫಿಲಿಸ್ಟಿಯರ ಗದ್ದೆಗೆ ಬಿಟ್ಟ. 300 ನರಿಗಳು ಆ ಗದ್ದೆಯೊಳಗೆ ಹೋದಾಗ ಇಡೀ ಅವರ ಜವೆಗೋದಿದು ತೋಟವೇ ಸುಟ್ಟೋಯಿತು. ದ ಮೈಟ್, ದೇವರ ಅಭಿಷಕ್ತ ಅವನಿಗೆ ಒಂದು ಹೇಳಿದ, ನೀನು ತಲೆಗೆ ಕ್ಷೌರ ಬರಗೊಳಿಸಕೂಡದಂತ. ಆ ತಲೆಯಲ್ಲಿ ಕೂದಲು ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಅನಾಯಿಂಟಿಂಗ್ ಇರ್ತದೆ ಅಂತ. ಆ ಪವರ್ ಎಬಿಲಿಟಿ ಇರ್ತದೆ. ಸೊ ಎಬಿಲಿಟಿ, ಎಫಿಷಿಯನ್ಸಿ, ದಟ್ ಮೀನ್ಸ್ ದಕ್ಷತೆ, ಕಾರ್ಯತ್ವರಿತ, ಫಲಕಾರಿ ಮತ್ತು ಮ್ಯಾನಿಫೆಸ್ಟೇಷನ್ ಆಫ್ ಅದಕ್ಕೆ ಇನ್ನೊಂದು ಹೆಸರು ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್, ಆತ್ಮನ ಕಾರ್ಯ ಪ್ರವರ್ತತೆ. ಮೂರನೇದು ದ ಮೈಟ್, ದ ಪವರ್. ಸಾಮರ್ಥ್ಯ ಬೇರೆ. ಸಾಮರ್ಥ್ಯ ಅಂದರೆ ಶಕ್ತಿ ಬೇರೆ, ಸಾಮರ್ಥ್ಯ ಬೇರೆ. ಸಾಮರ್ಥ್ಯ ಅಂದರೆ ನಿನಗೆ ಮಾಡಲಿಕ್ಕೆ ಆಗದನ್ನು ಮಾಡುವಂಥ ಎಬಿಲಿಟಿಯನ್ನು ಕೊಟ್ಟದ್ದು. ಪ್ರಸಂಗ ಮಾಡಲಿಕ್ಕೆ ಗೊತ್ತಿಲ್ಲ, ಪ್ರಸಂಗ ಮಾಡುವ ಎಬಿಲಿಟಿ. ಹೀಲಿಂಗ್ ಮಾಡಲಿಕ್ಕೆ ಗೊತ್ತಿಲ್ಲ, ಅದರ ಎಬಿಲಿಟಿ. ಯಾವುದು ಸಭೆ ನಡೆಸಲಿಕ್ಕೆ ಗೊತ್ತಿಲ್ಲ, ಅದರ ಎಬಿಲಿಟಿ. ಕೆಲವೊಂದು ಕೆಲಸವನ್ನು ಮಾಡಲಿಕ್ಕೆ ಗೊತ್ತಿಲ್ಲ, ಅದರ ಎಬಿಲಿಟಿ. ಸಾಮರ್ಥ್ಯವನ್ನು ದೇವರು ಕೊಡ್ತಾನೆ ಮಾಡಲಿಕ್ಕೆ. ಸೊ ನನ್ನ ಪ್ರಿಯ ದೇವ ಜನರೇ, ಯೇಸುವಿನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಆತನ ಜನನ ಕೂಡ ಪವಿತ್ರಾತ್ಮನಿಂದಲೇ ಆದದ್ದು, ಆತ್ಮನಿಂದಲೇ. ಆತನ ಮರಣ ನಿತ್ಯಾತ್ಮನಿಂದ ನಡೆಸಲ್ಪಟ್ಟೆ ಆದದ್ದು ಮತ್ತು ಆತನ ರೆಸರೆಕ್ಷನ್ ನಿತ್ಯಾತ್ಮನಿಂದ ನಡೆಸಲ್ಪಟ್ಟೇ ಆದದ್ದು. ಅದಕ್ಕೆ ಓದುವ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 31ರಿಂದ 35 ಓದುವಾಗ ಮರಿಯಳ ಬಳಿಗೆ ಗೆಬ್ರಿಯೇಲನು ಬಂದು ಹೇಳ್ತಾನೆ. ಅದನ್ನು ಓದ್ತೇನೆ. ಆತನ ಜನನ ಕೂಡ ಪವಿತ್ರಾತ್ಮನಿಂದಲೇ ಆದದ್ದು. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ಅನಿಸಿಕೊಳ್ಳುವನು. ಗರ್ಭವು ಪವಿತ್ರಾತ್ಮನಿಂದ ಉಂಟಾದದ್ದು, ಮನುಷ್ಯನಿಂದ ಅಲ್ಲ. ಓನ್ಲಿ ಒನ್ ಸೀಡ್, ದಟ್ ಈಸ್ ದ ಸೀಡ್ ಆಫ್ ವುಮನ್. ಅಂದರೆ ಒಂದು ಹೋಲಿ ಸ್ಪಿರಿಟ್ ಸೀಡ್. ಮತ್ತು ಸ್ತ್ರೀಯ ಸಂತಾನ, ಪುರುಷನಿಂದ ಬಂದ ಸಂತಾನ ಅಲ್ಲ, ಸ್ತ್ರೀಯ ಸಂತಾನ. ಸೊ ಪವಿತ್ರಾತ್ಮನಿಂದ ಗರ್ಭ ಜನನ ಕೂಡ ಪವಿತ್ರಾತ್ಮನಿಂದಲೇ. ಇಬ್ರಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನ. ಇಬ್ರಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನ. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ, ನಿತ್ಯ ಆತ್ಮನಿಂದ, ನಿತ್ಯವಾಗಿರುವ ದೇವರ ಆತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು, ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸಮರ್ಪಿಸಿದು, ಅದು ಶಿಲುಬೆಯನ್ನು ಹೊತ್ತದ್ದು, ನಿತ್ಯಾತ್ಮನಿಂದ ನಡೆಸಲ್ಪಟ್ಟೆ ಆ ಮರಣವನ್ನು ಹೊಂದಿದ್ದು. ಆ ಮರಣಕ್ಕೆ ಒಪ್ಪಿಸಿಕೊಟ್ಟದ್ದು ನಿತ್ಯಾತ್ಮನಿಂದ. ಹಿಡಿಲಿಕ್ಕೆ ಬರುವಾಗ ಒಪ್ಪಿಸಿಕೊಟ್ಟ ಅಲ್ಲ, ಆ ನಿತ್ಯಾತ್ಮನಿಗೆ ಒಪ್ಪಿಸಿಕೊಟ್ಟದಕ್ಕೆ ನೋಡಿ ಯೇಸು ಒಂದು ಮಾತು ಹೇಳಿದ, ಶರೀರ ಸಿದ್ಧವಾಗಿದೆ, ಆತ್ಮಕ್ಕೆ ಬಲ ಸಾಲದು. ಈಗ ಅಲ್ಲಿ ಒಂದು ಭಾಳ ಪ್ರಾಮುಖ್ಯವಾದ ವಿಷಯ, ಯೇಸುವಿಗೆ ಗೊತ್ತಿತ್ತು ತಾನು ಶಿಲುಬೆಯನ್ನು ಹೊರಬೇಕು. ಯೇಸುವಿಗೆ ಗೊತ್ತಿತ್ತು ಇವರು ಹೇಗೆ ಜರ್ಜರಿತವಾದ ಶಿಕ್ಷೆಯನ್ನು ಕೊಡ್ತಾರೆ. 4 ಪೆಟ್ಟು ಪೊಲೀಸ್ನವರ ಲಾಠಿಯಿಂದ ತಿಂದರೆ ಅವನು 2 ದಿವಸ ಏಳಲಿಕ್ಕೆ ಆಗುವುದಿಲ್ಲ, ನಡಿಲಿಕ್ಕೆ ಆಗುವುದಿಲ್ಲ, ಕಾಲಿ ನಡಿಗೆ ಹೊಡೆದ್ರೆ. ಇವರು ಆ ಒಂದು ರೋಮನ್ ಸೋಲ್ಜರ್ನವರು ಯೇಸುವಿಗೆ ಒಂದು ಹೊಡೆದಿದ್ದಾರೆ. ಚಾಟಿಯಲ್ಲಿ ಮಾಂಸ ಎಲ್ಲ ಕಿತ್ತುಕೊಂಡು ಬಂದು ದೇಹವೆಲ್ಲ ರಕ್ತ ಸಿಕ್ತವಾಗಿದೆ.
ಅಷ್ಟು ಪೆಟ್ಟು ತಿಂದ ಮೇಲೆ ಶಿಲುಬೆಯನ್ನು ಹೊರುವುದೇಕೆ? ಹೊರಲೇಬೇಕು, ಆತನು ಹೊರಲೇಬೇಕಿತ್ತು. ಮತ್ತು ಕುರಿಯನ್ಯದ ಸೀಮೋನನ ಹೆಗಲಿಗೆ ಹಾಕಿದರು, ಅದು ಬೇರೆ ಮಾತು. ಬಟ್ ಒಂದು 10 ಸ್ಟೆಪ್ ಮಿನಿಮಮ್, ಒಂದು 4-5 ಸ್ಟೆಪ್ ಆದರೂ ಹೊರಬೇಕು. ಯಾಕೆ? ಅಲ್ಲಿ ಮೊದಲೇ ಪ್ರವಾದನೆ ಆಗಿದೆ, ಆತನು ಹೊತ್ತ ಹೊರೆಯು ನಮ್ಮ ಸಂಕಟ. ಹೌದು, ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತದು ನಮ್ಮ ಸಂಕಟಗಳು, ಅದಾಗಲೇಬೇಕಿತ್ತು. ಅದಕ್ಕೆ ಯೇಸುವಿಗೆ ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ಯಾಕೆ? ಪೆಟ್ಟು ತಿಂದ ಮೇಲೆ ಇದನ್ನು ಹೊರಬೇಕಲ್ಲ, ಕಷ್ಟ ಆಗುವುದಿಲ್ಲ, ಸ್ವಾಭಾವಿಕವಾಗಿ ಸಾಧ್ಯ ಇಲ್ಲ. ಬಟ್ ಅದಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ. ಆ ಪೆಟ್ಟು ತಿಂದ ಮೇಲೂ ಆ ಶಿಲುಬೆಯನ್ನು ಹೊರಲು ಆತನಿಗೆ ಆಯಿತು, ನಮಗೋಸ್ಕರ. ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ, ಎಂಥ ಒಂದು ಕಷ್ಟ ನಮಗೋಸ್ಕರ ಅನುಭವಿಸಿದ್ದಾನೆ. ಮತ್ತೆ ಆಗಲಿಲ್ಲ ಯೇಸುವಿಗೆ, ಕುರಿಯನ್ನದ ಸೀಮೋನನ ಮೇಲೆ ಹಾಕಿಬಿಟ್ರು. ಇದಿರಲಿ. ಬಟ್ ನಿತ್ಯಾತ್ಮನಿಂದ ತಾನು ನಡೆಸಲ್ಪಟ್ಟವನಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟ. ಹೇಗೆ ಕೊಟ್ಟ? ತಂದೆಯ ಚಿತ್ತಾನುಸಾರವಾಗಿ ಒಪ್ಪಿಸಿಕೊಟ್ಟ. ಅದು ನಿಮಗೆ ರೋಮನ್ 4:25, ದೇವರು ಕರ್ತನಾದ ಯೇಸುವನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನೆಂಬುದಾಗಿ 4ನೇ ಅಧ್ಯಾಯ 25ನೇ ವಚನ. ಗಲಾತ್ಯ 1ನೇ ಅಧ್ಯಾಯ 4ನೇ ವಚನ, ಈಗಿನ ದುಷ್ಟ ಯುಗದೊಳಗಿಂದ ನಮ್ಮನ್ನು ತಪ್ಪಿಸಬೇಕೆಂಬುದಾಗಿ ತಂದೆಯ ಚಿತ್ತಾನುಸಾರವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಒಪ್ಪಿಸಿಕೊಟ್ಟದ್ದು ನಿತ್ಯಾತ್ಮನಿಂದ ನಡೆಸಲ್ಪಟ್ಟು. ಹಾಗಾಗಿ ಪ್ರಿಯರೇ, ಜನನ, ಮರಣ ಮತ್ತು ಪುನರುತ್ಥಾನ 8ನೇ ಅಧ್ಯಾಯ, ಆತನ ಪುನರುತ್ಥಾನ ಕೂಡ ಪವಿತ್ರಾತ್ಮನಿಂದಲೇ ಆದದ್ದು. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವನ್ನು ಸತ್ರೊಳಗಿಂದ 8ನೇ ಅಧ್ಯಾಯ 11ನೇ ವಚನ, ಕ್ರಿಸ್ತ ಯೇಸುವನ್ನು ಸತ್ರೊಳಗಿಂದ ಎಬ್ಬಿಸಿದ ಆತ್ಮನು ನಿಮ್ಮ ಒಳಗೆ ವಾಸ ಮಾಡುವುದಾದರೆ ಅದೇ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ಶರೀರಕ್ಕೆ ಜೀವವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತ್ಮನು. ಹಾಗಾದರೆ ಪುನರುತ್ಥಾನ ಎಬ್ಬಿಸಿದ್ದು ಆತ್ಮನು ಎಬ್ಬಿಸಿದ್ದಾನೆ. ದೇವರ ಆತ್ಮನು ಆತನನ್ನು ಎಬ್ಬಿಸಿದ್ದಾನೆ. ಬೈಬಲ್ ಹೇಳುವುದು, ನಾನಲ್ಲ ಹೇಳುವುದು. ಅದೇ 1ನೇ ಅಧ್ಯಾಯ ಎಫೆಸ 20ನೇ ವಚನ, ದೇವರ ಬಲಾತಿಶಯ ಎಷ್ಟು ಇತ್ತೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದಲ್ಲಿ ಸಕಲ ರಾಜ್ಯತ್ವ, ಪ್ರಭುತ್ವ ಎಲ್ಲದರ ಮೇಲೆ ಆತನನ್ನು ನಿಲ್ಲಿಸಿದನು. ಸಭೆಗೆ ಆತನನ್ನು ಶಿರಸ್ಸನ್ನಾಗಿ ಮಾಡಿದ. ಸಭೆಯು ಆತನ ದೇಹವಾಗಿದೆ. ಈ ರೀತಿಯಾಗಿ ಅದರಲ್ಲಿ ಬರೆದಿದೆ. ಹಾಗಾದರೆ ಎಬ್ಬಿಸುವಾಗ ದೇವರು ದ ಮೈಟಿ ಪವರನ್ನು ಹಾಕಿ ಯೇಸುವನ್ನು ಎಬ್ಬಿಸಿದ್ದಾನೆ. ಆತ್ಮನ ಮೂಲಕ ಯೇಸುವನ್ನು ಎಬ್ಬಿಸಿದ ಆತ್ಮನು. ಆತನ ಜನನ ಆತ್ಮನ ಮೂಲಕ, ಆ ಪವಿತ್ರಾತ್ಮನ ಮೂಲಕ, ಆತನ ಮರಣ ನಿತ್ಯಾತ್ಮನಾದ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು, ಅಂದರೆ ದೇವರೇ. 3ನೇದು ಪುನರುತ್ಥಾನ, ದ ಅನಾಯಿಂಟಿಂಗ್, ಪವಿತ್ರಾತ್ಮನ ಮೂಲಕವೇ. ಎವ್ರಿಥಿಂಗ್ ಡಿಡ್ ವಿತ್ ದ ಅನಾಯಿಂಟಿಂಗ್ ಆಫ್ ಹೋಲಿ ಗೋಸ್ಟ್. ತಂದೆ ಪವಿತ್ರಾತ್ಮನನ್ನು ಅಭಿಷೇಕಿಸಿದ. ಆ ಪವಿತ್ರಾತ್ಮನ ಮೂಲಕವಾಗಿ ಆತನು ಹುಟ್ಟಿದ, ಆತನು ಸತ್ತ, ಆತನು ಎದ್ದು ಬಂದ, ನಿತ್ಯಾತ್ಮನ ಮೂಲಕವಾಗಿ. ಪ್ರಿಯರೇ, ಯೇಸುವನ್ನು ಎಬ್ಬಿಸಿದ ಆತ್ಮ ನಮ್ಮ ಒಳಗೆ ಇದ್ದಾನೆ. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆ, ನಾನು ಕಂಟಿನ್ಯೂ ನಾಳ್ದು ಮಾಡ್ತೇನೆ, ನೀವು ಓದಿ. 2ನೇ ಅಧ್ಯಾಯ 20ನೇ ವಚನ, 2ನೇ ಅಧ್ಯಾಯ 27ನೇ ವಚನ, ಆತನ ಅಭಿಷೇಕವು ನಿಮ್ಮ ಒಳಗೆ ನೆಲೆಗೊಂಡಿರುವುದರಿಂದ ನಿಮಗೆ ಯಾರು ಕೂಡ ಬೋಧಿಸಬೇಕಾಗಿಲ್ಲ. ಬೋಧಿಸುವಂಥ, ಎಲ್ಲರಿಗೂ ಬೋಧಿಸುವಂಥ, ಇವತ್ತೆಲ್ಲ ಬೋಧಿಸ್ತಾ ಇದ್ದಾರೆ. ಅದು ಅವರಲ್ಲಿರೋ ಪವಿತ್ರಾತ್ಮನಿದ್ದಾನೆ, ಅವರಲ್ಲಿ ಏನೋ ಆ ಪವಿತ್ರಾತ್ಮನ ಅಭಿಷೇಕಿಸ್ತಾನೆ. ಅದರ ಮೂಲಕವಾಗಿ ಆ ಎಬಿಲಿಟಿಯಿಂದ ಬೋಧಿಸ್ತಾ ಇದ್ದಾರೆ. ಯಾರು ಕೂಡ ನೀವು ಓದುವಾಗ ಪವಿತ್ರಾತ್ಮನ ಒಳಗಿರುವುದರಿಂದ ನಿಮಗೆ ಇಂಟ್ರೆಸ್ಟ್ನಲ್ಲಿ ಆಸಕ್ತಿಯಿಂದ ಓದಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ರೆವಲ್ಯೂಷನ್ ಆಗ್ತದೆ ವರ್ಡ್. ನಾವು ಕೂಡ ಒಂದು ಕಾಲದಲ್ಲಿ ನಮ್ಮ ಮೇಲೆ ಇದ್ದಂಥ, ನಮ್ಮ ಮುಂದೆ ಇದ್ದಂಥ ದೇವಸೇವಕರು ಅವರು ಪ್ರೀಚ್ ಮಾಡುವಾಗ ನಮಗೆ ಭಾಳ ಆಶ್ಚರ್ಯ ಆಗ್ತಿತ್ತು. ಇವರಿಗೆ ಎಲ್ಲಿಂದ ಇದು ಬರುವುದಂತ. ಕೂತ್ಕೊಂಡೆವು, ಟಂಗ್ಸಲ್ಲಿ ಮಾತಾಡಿದೆವು, ಪ್ರಾರ್ಥನೆ ಮಾಡ್ತಾ ಇದ್ದೆವು. ಈ 4 ಗಂಟೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಆರಾಧನೆ ಮಾಡಿ ಮತ್ತೆ ಮನೆಗೆ ಬಂದು ಒಳ್ಳೆ ಇಂಟ್ರೆಸ್ಟ್ನಲ್ಲಿ ವಾಕ್ಯ ಓದ್ತಿದ್ದೆವು. ಬಿಡೋದೆ. ಮತ್ತೆ ಮಲಗಲಿಕ್ಕೆ ಹೋಗುವಾಗ 1.5 ತಾಸು ವಾಕ್ಯ ಓದ್ತಿದ್ದೆವು. ಓದಿ 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 ನಮಗೆ ದೇವರು ಅದರ ಜ್ಞಾನವನ್ನು ಕೊಟ್ಟ. ಒಂದು ವರ್ಡ್ ಸಾಕು ನಿಲ್ಲುವಾಗ ಮಾತಾಡಲಿಕ್ಕೆ. ವರ್ಡ್ ಬೋಧಿಸಲಿಕ್ಕೆ ಅಲ್ಲ, ಜೀವಿಸಲಿಕ್ಕೆ. ನೆನಪಿರಲಿ, ಅದನ್ನು ಮರೆಯಬೇಡಿ. ದೇವರ ವಾಕ್ಯದ ಪ್ರಕಟಣೆ ನಮಗೆ ಹಾಕುವುದು ನಾವು ಕ್ರಿಸ್ತನಿಗಾಗಿ ಉರಿದು ಪ್ರಕಾಶಿಸಿ ಜೀವಿಸುವಂತೆ, ನಮ್ಮ ಜೀವಿತ ಉಜ್ವಲ ಆಗುವಂತೆ, ನಮ್ಮ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಆಗುವಂತೆ, ನಮ್ಮ ಜೀವಿತವನ್ನು ನೋಡಿ ಪರಲೋಕದಲ್ಲಿ ಭೂಲೋಕದಕ್ಕೆ ಒಡೆಯನಾಗಿರುವಂಥ ನಮ್ಮ ಕರ್ತನಾದ ಯೇಸುವಿಗೆ ಮಹಿಮೆ ಆಗುವಂತೆ ದೇವರ ವಾಕ್ಯ ನಮಗೆ
ಬೇಕಾಗಿರೋದು. ಬೋಧಿಸುವುದು ನಂತರ, ಮೊದಲು ಜೀವಿಸುವುದು, ನಂತರ ಬೋಧಿಸುವುದು. ತಂದೆಯಾದ ದೇವರಿಗೆ ನಾವು ಘನತೆಯನ್ನು ಸಲ್ಲಿಸೋಣ. ಆತ ನಮ್ಮನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸ್ತಾನೆ. ಯಾತಕ್ಕೋಸ್ಕರ? ಯೇಸು ಏನು ಮಾಡಿದ್ದಾನೆ ಅದನ್ನೇ ಮಾಡೋದಕ್ಕೋಸ್ಕರ. ಪ್ರಿಯರೇ, ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸೆಡ್. ದೇವರು ನಿಮ್ಮನ್ನು ಇನ್ನೂ ಹೆಚ್ಚು ಆಶೀರ್ವದಿಸಲಿ, ನಿಮ್ಮನ್ನು ಉದ್ಧಾರ ಮಾಡಲಿ, ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗಲಿ, ನಿಮ್ಮ ಮನೆಯಲ್ಲಿ ಏಳಿಗೆ ಉಂಟಾಗಲಿ. ಸಾಲ ಇರುವವರು ಎಲ್ಲ ಸಾಲದಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ. ಗಾಡ್ ಬ್ಲೆಸ್ ಯು. ಆಮೆನ್, ಆಮೆನ್. ಬಾಯ್ ಬಾಯ್.